ರಾಜ್ಯ ಸರ್ಕಾರಕ್ಕೆ ಈಗ ದೊಡ್ಡ ಶಾಕ್ ಎದುರಾಗಿದೆ. ಕೈ ಸರ್ಕಾರಕ್ಕೆ ತನ್ನದೇ ಕೈಯಿಂದ ಆದ ನಿರ್ಧಾರ ಈಗ ಕಂಟಕವಾಗಿ ಪರಿಣಮಿಸಿದೆ. ಯಾರ್ದೋ ದುಡ್ಡು ಇನ್ಯಾರ್ದೋ ಜಾತ್ರೆ ಅಂದ್ರೆ ಇದೇ ನೋಡಿ. ಇಡೀ ರಾಜ್ಯದ ಜನ ರೊಚ್ಚಿಗೆದ್ದಿದ್ದಾರೆ. ಸರ್ಕಾರವನ್ನ ಹಿಗ್ಗಾಮುಗ್ಗಾ ಜಾಡಿಸ್ತಿದ್ದಾರೆ. ಕೈ ಸರ್ಕಾರಕ್ಕೆ ಈಗ ಹೈಕೋರ್ಟ್ ಶಾಕ್ ಕೊಡುತ್ತಾ ಅನ್ನುವ ಅನುಮಾನವೂ ಮೂಡಿಸಿದೆ. ಕೋಗಿಲು ವಿವಾದ ಈಗ ಸರ್ಕಾರದ ಕೊರಳಿಗೆ ಸುತ್ತಕೊಂಡಿದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಈ ಹೆಜ್ಜೆ ಬಹಳ ದೊಡ್ಡ ಲಾಭ ಆಗುತ್ತೆ ಅಂದುಕೊಂಡಿದ್ರು. ಆದರೆ ಅದೇ ಈಗ ತಿರುಗುಬಾಣ ಆಗಿದೆ. ಈ ಘಟನೆಯಿಂದಾಗಿ ಮುಂದಿನ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದೇ ಅನುಮಾನ ಅನ್ನುವಂತಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ಗಂತೂ ಇದು ನುಂಗಲಾರದ ತುತ್ತಾಗಿದೆ. ಇದೇ ಕೋಗಿಲು ವಿವಾದಕ್ಕೆ ಸಂಬಂಧಪಟ್ಟಂತೆ 50 ಸೆಕೆಂಡ್ ವಿಡಿಯೋ ಈಗ ಬ್ಲಾಸ್ಟ್ ಆಗಿದೆ. ಸರ್ಕಾರಕ್ಕೆ ಇರುಸು ಮುರುಸು ಉಂಟು ಮಾಡಿದೆ. ರಾಜ್ಯದ ಜನರಿಂದ ನಾನಾ ಆರೋಪಗಳು ಕೇಳಿ ಬರ್ತಾ ಇದೆ. ಅಕ್ರಮ ವಲಸಿಗರಿಗೆ, ಪಾಕಿಸ್ತಾನಿಗರಿಗೆ, ಬಾಂಗ್ಲಾದೇಶಿಗರಿಗೆ ನಮ್ಮ ಹಣವನ್ನ ಸುರಿಯೋದಕ್ಕೆ ಮುಂದಾಗ್ತಿದ್ದೀರಾ ಅಂತ ಪ್ರಶ್ನೆಗಳ ಸುರಿಮಳೆ ಎದುರಾಗಿದೆ. ಕಾರಣ ಮೊಟ್ಟ ಮೊದಲಾಗಿ ಈ ವಲಸಿಗರು ಯಾರು ಅನ್ನೋದೇ ಪ್ರಶ್ನೆಯಾಗಿದೆ. ಇವರು ಭಾರತದವರು ಅನ್ನೋದಕ್ಕೆ ಸೂಕ್ತ ದಾಖಲೆಗಳೇ ಇಲ್ಲ. ಬಾಂಗ್ಲಾದೇಶದವರು, ಪಾಕಿಸ್ತಾನಿಗರು ಅಕ್ರಮವಾಗಿ ಇಲ್ಲಿ ಬಂದು ನೆಲೆಸಿರುವ ದೊಡ್ಡ ಶಂಕೆ ವ್ಯಕ್ತವಾಗಿದೆ. ಆದರೆ ಹಿಂದೂ ಮುಂದೂ ನೋಡದೆ ಅಕ್ರಮವಾಗಿ ನೆಲೆಸಿದ್ದವರಿಗೆ ಪರಿಹಾರ ಕೊಡ್ತೇವೆ ಅಂತ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ. ಈ ಘೋಷಣೆಯೇ ಇದೀಗ ಇಡೀ ಸರ್ಕಾರಕ್ಕೆ ಮುಳ್ಳಾಗಿದೆ. ಜನ ಕಷ್ಟಪಟ್ಟು ದುಡಿದ ಹಣ ಕಂಡವರ ಪಾಲಾಗುತ್ತಾ ವಲಸೆ ಬಂದವರಿಗೆ ಕೋಟಿ ಕೋಟಿ ಹಣ ಸುರಿಯೋದಕ್ಕೆ ಮುಂದಾಗ್ತಾ ಇದೆ ಅಂತ ಜನ ರೊಚ್ಚಿಗೆದ್ದಿದ್ದಾರೆ. ಹಾಗಾದ್ರೆ ಆ ಸ್ಫೋಟಕ ವಿಡಿಯೋದಲ್ಲಿ ಅಂಥದ್ದೇನಿದೆ? ಸರ್ಕಾರದ ಬಂಡವಾಳ ಬಟಾಬಯಲಾಯ್ತಾ? ಕೈ ಸರ್ಕಾರಕ್ಕೆ ಹೈಕೋರ್ಟ್ ಶಾಕ್ ಕೊಡುತ್ತಾ? ಕನ್ನಡಿಗರಿಗೆ ಅದೆಂತಹ ದ್ರೋಹ? ಏನಿದು ಕಣ್ಣಾಮುಚ್ಚಾಲೆ ಆಟ? ಅಕ್ರಮ ವಲಸಿಗರಿಗೆ ಭಾರೀ ವಸತಿ ಭಾಗ್ಯಾನ? 50 ಸೆಕೆಂಡ್ನ ವಿಡಿಯೋದಲ್ಲಿ ಅಂಥದ್ದೇನಿದೆ? ಆ ಎಲ್ಲದರ ಬಗ್ಗೆ ವಿಶೇಷ ವರದಿ ಇದೆ, ನೋಡೋಣ. ಸದ್ಯ ರಾಜ್ಯದಲ್ಲಿ ಬಳ್ಳಾರಿ ಫೈರಿಂಗ್, ಕೋಗಿಲು ವಿವಾದದ್ದೇ ಸದ್ದು. ಕೋಗಿಲು ವಿವಾದಕ್ಕೆ ಸಂಬಂಧಪಟ್ಟಂತೆ ಭಾರಿ ಬೆಳವಣಿಗೆ ಆಗಿದೆ. ಸರ್ಕಾರವನ್ನೇ ಇಕ್ಕಟ್ಟಿಗೆ ತಂದು ನಿಲ್ಲಿಸಿದೆ. ನೋಡಿ, ರಾಜ್ಯ ಸರ್ಕಾರ ಅದೆಂತಹ ದ್ರೋಹ ಬಗೆತಿದೆ ಅಂತ ರಾಜ್ಯದ ಜನ ಇದೀಗ ರೊಚ್ಚಿಗೆದ್ದಿದ್ದಾರೆ. ವರ್ಷಾನುಗಟ್ಟಲೆ ಕಾದು ಕುಳಿತು ಮುಂಗಡ ಹಣವನ್ನೂ ಪಾವತಿಸಿದವರಿಗೆ ಮನೆಯೇ ಇಲ್ಲ. ಅಕ್ರಮ ಜಾಗದಲ್ಲಿ ನೆಲೆಸಿದ್ದವರಿಗೆ ಮಾತ್ರ ಫಟಾಫಟ್ ಅಂತ ಮನೆ ಕೊಡೋದಕ್ಕೆ ಮುಂದಾಗ್ತಿದ್ದಾರೆ. ಕೋಗಿಲು ಬಡಾವಣೆಯಲ್ಲಿ ನೆಲೆಸಿದ್ದವರು ಯಾರು ಅಂತಾನೆ ಗೊತ್ತಿಲ್ಲ. ಅವರ ಹಿನ್ನೆಲೆ ಏನು ಅನ್ನೋದು ಗೊತ್ತಿಲ್ಲ. ಇದ್ದಕ್ಕಿದ್ದಂತೆ ಬಂದವರು, ಇದ್ದಕ್ಕಿದ್ದಂತೆ ಪ್ರತ್ಯಕ್ಷರಾದವರು ಕಳೆದ 30 ವರ್ಷದ ಲೆಕ್ಕವನ್ನ ಕೊಡ್ತಿದ್ದಾರೆ. 30 ವರ್ಷದಿಂದ ನಾವು ಇಲ್ಲೇ ನೆಲೆಸಿದ್ದೀವಿ ಅಂತಲೂ ಹೇಳ್ತಿದ್ದಾರೆ. ಆದರೆ ಅವರ ಬಳಿ ಸೂಕ್ತ ದಾಖಲೆಗಳಿಲ್ಲ. 6 ತಿಂಗಳ ಹಿಂದಿನ ಗೂಗಲ್ ಮ್ಯಾಪ್ ಅನ್ನ ತೆರೆದು ನೋಡಿದ್ರೆ ಅಲ್ಲಿ ಮನೆ ಇರುವ ಬಗ್ಗೆ ಯಾವುದೇ ಕುರುಹುಗಳಿಲ್ಲ. ಪಶ್ಚಿಮ ಬಂಗಾಳ ರಿಜಿಸ್ಟ್ರೇಷನ್ ಇರುವ ಬೈಕ್ ಕೂಡ ಅಲ್ಲಿ ಅವರ ಬಳಿ ಪತ್ತೆಯಾಗಿದೆ. ಕಾಂಗ್ರೆಸ್ ಮುಖಂಡ ಅಂತ ಹೇಳಿಕೊಂಡಿರುವ ವಾಸಿಂ ಅನ್ನುವ ವ್ಯಕ್ತಿ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾನೆ ಅಂತಲೂ ವಲಸಿಗರು ಹೇಳ್ತಿದ್ದಾರೆ. ಎಲ್ಲರ ಹತ್ತಿರ 4 ರಿಂದ 5 ಲಕ್ಷ ರೂಪಾಯಿ ಹಣವನ್ನು ಪಡೆದು ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾನೆ ಅಂತ ಅಲ್ಲಿನ ಅಕ್ರಮ ನಿವಾಸಿಗಳೇ ಹೇಳ್ತಿದ್ದಾರೆ. ಆ ವ್ಯಕ್ತಿ ಕಾಂಗ್ರೆಸ್ ಮಿನಿಸ್ಟರ್ ಜೊತೆಗೆ ಇರುವ ಫೋಟೋವನ್ನ ಬಿಜೆಪಿ ಬಿಡುಗಡೆ ಮಾಡಿದೆ. ಬಹಳ ಅಚ್ಚರಿ ಮೂಡಿಸ್ತಾ ಇದೆ ಈ ಅಕ್ರಮ ನಿವಾಸಿಗಳ ಮಾತುಗಳು. ಅಷ್ಟಕ್ಕೂ ಕೋಗಿಲು ಬಡಾವಣೆಯಲ್ಲಿ ಏಕಾಏಕಿ ಶೆಡ್ಗಳ ನಿರ್ಮಾಣ ಆಗಿದೆ. ಪವರ್ ಕನೆಕ್ಷನ್ ಸಿಕ್ಕಿದೆ. ಸುಸಜ್ಜಿತವಾದ ವ್ಯವಸ್ಥೆ ಇದೆ ಅಂದ್ರೆ ಯಾರ ಕುಮ್ಮಕ್ಕಿನಿಂದ ಇವೆಲ್ಲವೂ ಸಾಧ್ಯವಾಯಿತು? ಸ್ಥಳೀಯವಾಗಿ ಗುರುತಿಸಿಕೊಂಡ ಮುಖಂಡರುಗಳು ಹಣ ಮಾಡೋದಕ್ಕೆ ಈ ರೀತಿಯ ದಂಧೆಗಿಳಿದ್ರ ಅನ್ನುವ ಅನುಮಾನವೂ ಬಲವಾಗಿ ಕಾಡ್ತಾ ಇದೆ. ಅಷ್ಟಕ್ಕೂ ನಿಯತ್ತಾಗಿ ಹಣ ಕಟ್ಟಿ ಲೈಸೆನ್ಸ್ ಮಾಡಿಕೊಂಡು ಸಂಪರ್ಕವನ್ನ ಪಡೆದುಕೊಳ್ಳೋದು ಬಹಳ ಕಷ್ಟ ಆಗಿದೆ ಈ ಸರ್ಕಾರದಲ್ಲಿ. ಆದರೆ ಇಷ್ಟೆಲ್ಲ ವ್ಯವಸ್ಥೆ ಈ ಅಕ್ರಮ ವಲಸಿಗರಿಗೆ ಹೇಗೆ ಸಿಕ್ತು? ಅದಕ್ಕಿಂತಲೂ ಹೆಚ್ಚಾಗಿ ಈ ಅಕ್ರಮ ವಲಸಿಗರು ಯಾರು ಅಂತಾನೆ ಗೊತ್ತಿಲ್ಲ. ಅವರ ಪೂರ್ವಾಪರ ಗೊತ್ತಿಲ್ಲ. ಕೆಲವರ ಬಳಿ ವೋಟರ್ ಐಡಿ ಇದ್ರೆ, ಇನ್ನು ಕೆಲವರ ಬಳಿ ರೇಷನ್ ಕಾರ್ಡ್ ಇದೆ, ಇನ್ನು ಕೆಲವರ ಬಳಿ ಯಾವುದು ಕೂಡ ಇಲ್ಲ. ಇಲ್ಲಿನ ಕೋಗಿಲು ಬಡಾವಣೆಯಲ್ಲಿ ಅಕ್ರಮ ವಲಸಿಗರ ಶೆಡ್ಗಳನ್ನು ತೆರವುಗೊಳಿಸಿದ್ರೆ ಅಲ್ಲಿ ಪಾಕಿಸ್ತಾನದಲ್ಲಿ ಕುಳಿತವರು ನಮ್ಮವರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅಂತ ಟ್ವೀಟ್ಗಳ ಮೇಲೆ ಟ್ವೀಟ್ ಮಾಡ್ತಿದ್ದಾರೆ. ಅಲ್ಲಿಗೆ ಏನರ್ಥ ಇದು ಅನ್ನೋದನ್ನ ನೀವು ಸೂಕ್ಷ್ಮವಾಗಿ ಗಮನಿಸಬಹುದು. ಅಕ್ರಮವಾಗಿ ಪಾಕಿಸ್ತಾನಿಗರು ಇಲ್ಲಿ ಬಂದು ನೆಲೆಸಿದ್ರ ಅನ್ನುವ ಅನುಮಾನ ಮೂಡ್ತಾ ಇದೆ. ಸರ್ಕಾರಕ್ಕೆ ನೀವೇನ್ ಮಿನಿ ಬಾಂಗ್ಲಾದೇಶ ಮಾಡೋದಕ್ಕೆ ಹೊರಟಿದ್ದೀರಾ ಅಂತ ಬಿಜೆಪಿ ಕೂಡ ತೀವ್ರ ವಾಗ್ದಾಳಿ ಮಾಡ್ತಾ ಇದೆ. ಈ ಬಗ್ಗೆ ಅನುಮಾನಗಳು ಬಲವಾಗೋದಕ್ಕೆ ಕಾರಣ ಬಾಂಗ್ಲಾದೇಶಿಗಳು ಗಡಿ ಕಣ್ತಪ್ಪಿಸಿ ಪಶ್ಚಿಮ ಬಂಗಾಳಕ್ಕೆ ಬರ್ತಿರುವ ಮಾಹಿತಿ ಇದೆ. ಪಶ್ಚಿಮ ಬಂಗಾಳದಲ್ಲಿ ಒಂದಷ್ಟು ಅಕ್ರಮ ಏಜೆನ್ಸಿಗಳಿವೆ. ಅಲ್ಲಿ 20,000 ರೂಪಾಯಿ ಕೊಟ್ಟರೆ ಆಧಾರ್ ಕಾರ್ಡ್ನಿಂದ ಹಿಡಿದು ಬೇಕಾದ ಎಲ್ಲಾ ಭಾರತೀಯ ಐಡಿ ಕಾರ್ಡ್ಗಳು ಸಿಗ್ತವೆ ಅನ್ನುವ ಆರೋಪ ಇದೆ. ಪುನರ್ವಸತಿ ಯೋಜನೆಯಡಿ ಅರ್ಜಿ ಸಲ್ಲಿಸಿರುವ ವಸೀಂ ಲೇಔಟ್ ಹಾಗೆ ಫಕೀರ್ ಲೇಔಟ್ನ ಸಂತ್ರಸ್ತರ ಪೈಕಿ ಕೆಲವರು ಬಾಂಗ್ಲಾದೇಶ ಮೂಲದವರಿದ್ದಾರೆ ಅಂತ ಹೇಳಲಾಗಿದೆ. ಅಲ್ಲದೆ ನಕಲಿ ಆಧಾರ್ ಕಾರ್ಡ್ ಮಾಡಿಸಿಕೊಂಡಿರುವ ಬಗ್ಗೆಯೂ ಸಂಶಯ ವ್ಯಕ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಈಗಾಗಲೇ ಪುನರ್ವಸತಿ ನೀಡುವ ಮುನ್ನ
ಪೊಲೀಸ್ ವೆರಿಫಿಕೇಶನ್ ನಡೆಸೋದಕ್ಕೆ ತೀರ್ಮಾನ ಮಾಡಿದೆ. ಈ ನಡುವೆ 50 ಸೆಕೆಂಡ್ನ ವಿಡಿಯೋ ಒಂದು ವೈರಲ್ ಆಗಿದೆ. ಆರ್ ಅಶೋಕ್ ಕೋಗಿಲು ಬಡಾವಣೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮನೆ ಕೇಳ್ತಿದ್ದ ಓರ್ವ ಬುರ್ಖಾಧಾರಿ ಮಹಿಳೆಗೆ ಪ್ರಶ್ನೆ ಮಾಡಿದ್ದಾರೆ. ಎಷ್ಟು ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ಆ ಮಹಿಳೆ ಏನು ಉತ್ತರ ಕೊಡಬೇಕು ನೋಡಿ. 25 ವರ್ಷಗಳಿಂದ ಅಂತ ಹೇಳ್ತಿದ್ದಾರೆ. ಇದು ನಿಮ್ಮ ಸೈಟಾ ಅಂತ ಕೇಳಿದ್ರೆ ನಮ್ಮದೇ ಜಾಗ ಅಂತಲೂ ಹೇಳ್ತಾರೆ. ಆದರೆ ಈ ಸೈಟ್ ನಿಮಗೆ ಹೇಗೆ ಸಿಕ್ತು ಅಂತ ಕೇಳಿದ್ರೆ ಆ ಮಹಿಳೆಯ ಬಳಿ ಯಾವುದೇ ಉತ್ತರ ಇಲ್ಲ. ಆಗ ಅಶೋಕ್ ಅವರು ಆ ಮಹಿಳೆಗೆ ಗೂಗಲ್ ಮ್ಯಾಪ್ ಅನ್ನು ತೋರಿಸಿ 1 ವರ್ಷದ ಹಿಂದಿನ ಮ್ಯಾಪ್ನಲ್ಲಿ ನಿಮ್ಮ ಮನೆಯೇ ಇಲ್ಲ ಅಂತ ತೋರಿಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಆ ಮಹಿಳೆಯ ವಯಸ್ಸನ್ನು ಪ್ರಶ್ನೆ ಮಾಡಲಾಗಿದೆ. ಆಕೆ 24 ವರ್ಷ ವಯಸ್ಸು ಅಂತ ಹೇಳಿಕೊಂಡಿದ್ದಾಳೆ. 15 ವರ್ಷದಿಂದ ಇಲ್ಲಿದ್ದೇನೆ, ಅಲ್ಲದೆ ಮದುವೆ ಆದಾಗಿನಿಂದ ತಾನು ಇಲ್ಲೇ ನೆಲೆಸಿರುವುದಾಗಿ ಹೇಳಿಕೊಂಡಿದ್ದಾಳೆ. ಹಾಗಾದ್ರೆ 10 ವರ್ಷಕ್ಕೆ ಮದುವೆ ಆಯ್ತಾ ಅಂತ ಮರು ಪ್ರಶ್ನೆ ಮಾಡಲಾಗಿದೆ. ಒಟ್ಟಾರೆಯಾಗಿ ಮಾಧ್ಯಮಗಳ ಮುಂದೆಯೇ ರೆಡ್ ಹ್ಯಾಂಡ್ ಆಗಿ ಅಕ್ರಮ ವಲಸಿಗರು ಸಿಕ್ಕಿಬಿದ್ದಿದ್ದಾರೆ. ಅದಲ್ಲದೆ ಅಲ್ಲಿದ್ದ ಬಹುತೇಕರಿಗೆ ಕನ್ನಡ ಬರೋದಿಲ್ಲ. ಕರ್ನಾಟಕದ ಯಾವ ಅಧಿಕೃತ ಭಾಷೆಯೂ ಅವರಿಗೆ ಮಾತನಾಡೋದಕ್ಕೆ ಬರೋದಿಲ್ಲ. ಇಂತಹ ಅಕ್ರಮ ವಲಸಿಗರಿಗೆ ರಾಜ್ಯ ಕೈ ಸರ್ಕಾರ ಎಲ್ಲಿ ಫ್ಲಾಟ್ ಕೊಡೋದಕ್ಕೆ ಮುಂದಾಗಿತ್ತು ಅಂತ ಕೇಳಿದ್ರೆ ನೀವು ಬಾಯ್ ಪಡ್ಕೊಳ್ತೀರಾ. ಬೈಯಪ್ಪನಹಳ್ಳಿಯ ರಾಜೀವ್ ಗಾಂಧಿ ವಸತಿ ನಿಗಮದ ಅಪಾರ್ಟ್ಮೆಂಟ್ನಲ್ಲಿ. ಹೌದು, ಇದನ್ನ ಕಟ್ಟಿಸಿದ್ದು ನಮ್ಮ ಜನಗಳ ದುಡ್ಡಿಂದ. ಇಲ್ಲಿ ನಿಜ ವಿಚಾರ ಏನಪ್ಪಾ ಅಂದ್ರೆ, ಈ ಅಪಾರ್ಟ್ಮೆಂಟ್ನ ಮನೆಗಳಿಗೆ 1 ವರ್ಷದ ಹಿಂದೆಯೇ ಜನರು ಅರ್ಜಿ ಸಲ್ಲಿಸಿದ್ರು. 1188 ಮನೆಗಳಿಗೆ 594 ಮಂದಿ ಇಲ್ಲಿಯವರು ಅರ್ಜಿ ಸಲ್ಲಿಕೆ ಮಾಡಿ 1 ವರ್ಷವಾದ್ರೂ ಕೂಡ ಮನೆ ಸಿಕ್ಕಿಲ್ಲ. ಬಿಬಿಎಂಪಿಯಿಂದ ಹಣ ಬಿಡುಗಡೆಯಾಗದ್ದಕ್ಕೆ ಮನೆ ಹಂಚಿಕೆ ಆಗಿಲ್ಲ. ಇನ್ನು ಕೆಲವರು 50,000 ರೂಪಾಯಿ ಮುಂಗಡ ಹಣವನ್ನ ಪಾವತಿಸಿದ್ರೂ ಸಂಪೂರ್ಣ ಹಣವನ್ನ ಪಾವತಿ ಮಾಡಿಲ್ಲ ಅನ್ನುವ ಕಾರಣವನ್ನ ನೀಡಿ ಮನೆಯನ್ನ ವಿತರಿಸಿಲ್ಲ. ನೋಡಿ, ಅರ್ಜಿ ಸಲ್ಲಿಸಿ ಮುಂಗಡ ಹಣವನ್ನ ಪಾವತಿ ಮಾಡಿ 1 ವರ್ಷವಾದ್ರೂ ಗೃಹ ಭಾಗ್ಯ ನೀಡದ ಸರ್ಕಾರ ಈಗ ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ಸರ್ಕಾರಿ ಜಾಗದಲ್ಲಿ ನೆಲೆಸಿದವರಿಗೆ ಗೃಹ ಭಾಗ್ಯ ನೀಡೋದಕ್ಕೆ ಮುಂದಾಗಿದೆ. ಸದ್ಯ ಬೈಯಪ್ಪನಹಳ್ಳಿ ಅಪಾರ್ಟ್ಮೆಂಟ್ನಲ್ಲಿ 593 ಮನೆಗಳನ್ನು ಹಂಚಿಕೆ ಮಾಡೋದಕ್ಕೆ ಬಾಕಿ ಇದೆ. ಈಗ ಶಾಸಕರ ಕೋಟಾದಡಿ ಮಾತ್ರ ಮನೆ ನೀಡೋದಕ್ಕೆ ಸಾಧ್ಯವಿದೆ. ಹೀಗಾಗಿ ಶಾಸಕರ ಕೋಟಾದಡಿ ಕೋಗಿಲು ನಿರಾಶ್ರಿತರಿಗೆ ಮನೆ ನೀಡೋದಕ್ಕೆ ಸರ್ಕಾರ ಮುಂದಾಗಿದೆ. ಮತ್ತೊಂದು ಅಚ್ಚರಿಯ ಸಂಗತಿ ಅಂದರೆ, ಕೋಗಿಲು ಲೇಔಟ್ನಲ್ಲಿ 167 ಮನೆಗಳು ನೆಲಸಮಗೊಂಡಿವೆ. ಆದರೆ ಹೊಸ ಫ್ಲಾಟ್ ಪಡೆಯುವುದಕ್ಕೆ 250 ಅರ್ಜಿಗಳು ಬಂದಿವೆ. ಇದು ಮತ್ತೊಂದು ತಲೆನೋವಾಗಿದೆ. ಇನ್ನು ರಾಜೀವ್ ಗಾಂಧಿ ವಸತಿ ಮನೆ ಪಡೆಯೋದಕ್ಕೆ ನಿರಾಶ್ರಿತರು ಕೂಡ ದುಡ್ಡು ಕಟ್ಟಲೇಬೇಕು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಿಂದ 5 ಲಕ್ಷ ರೂಪಾಯಿ, ವಸತಿ ಇಲಾಖೆಯಿಂದ 3.5 ಲಕ್ಷ ರೂಪಾಯಿ ಸಬ್ಸಿಡಿ ನೀಡಿದ್ರೂ ಮತ್ತೆ 2.5 ಲಕ್ಷ ರೂಪಾಯಿ ಹಣವನ್ನ ನಿರಾಶ್ರಿತರು ಕಟ್ಟಲೇಬೇಕು. ಇನ್ನು ಕೇರಳ ಸರ್ಕಾರದ ಬಂಡವಾಳ, ಕೇರಳಿಗರ ಮಾತನ್ನ ಕೇಳ್ತಿರುವ ರಾಜ್ಯ ಸರ್ಕಾರದ ಬಂಡವಾಳವೂ ಬಟಾಬಯಲಾಗಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಕ್ರಮ ಮನೆಗಳನ್ನ ತೆರವು ಮಾಡ್ತಿದ್ದ ಹಾಗೆ ಕೇರಳ ಸರ್ಕಾರ ಬಾಯ್ ಬಡ್ಕೊಳ್ಳೋದಕ್ಕೆ ಶುರು ಮಾಡ್ತು. ಇನ್ನೊಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿರುವಂತಹ ಕೆ.ಸಿ. ವೇಣುಗೋಪಾಲ್ ಮೂಗು ತೂರಿಸೋದಕ್ಕೆ ಮುಂದಾಗ್ತಾರೆ. ಅಷ್ಟಕ್ಕೂ ಈ ಕೆ.ಸಿ. ವೇಣುಗೋಪಾಲ್ ಯಾರು? ನಮ್ಮ ರಾಜ್ಯ ಸರ್ಕಾರದಲ್ಲಿ ಮೂಗು ತೋರಿಸೋದಕ್ಕೆ ಆತ ಯಾರು ಅನ್ನುವ ಪ್ರಶ್ನೆ ಎದುರಾಗಿದೆ. ಕೆ.ಸಿ. ವೇಣುಗೋಪಾಲ್ ಹೇಳ್ತಿದ್ದ ಹಾಗೆ ಇಲ್ಲಿರುವ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಫಟಾಫಟ್ ಅಂತ ಮನೆ ಕೊಡ್ತೀವಿ ಅಂತ ಘೋಷಣೆ ಮಾಡ್ತಾರೆ. ಅಲ್ಲಿಗೆ ಕೆ.ಸಿ. ವೇಣುಗೋಪಾಲ್ ಪ್ರಭಾವ ಈ ಸರ್ಕಾರದ ಮೇಲೆ ಎಷ್ಟಿದೆ ಅನ್ನೋದನ್ನ ಊಹೆ ಮಾಡಿಕೊಳ್ಳಬಹುದು. ಸರ್ವೆ ಕಾರ್ಯವನ್ನು ಕೂಡ ಪೂರ್ಣಗೊಳಿಸ್ತಾರೆ ಅಂದರೆ ಅದೆಷ್ಟರ ಮಟ್ಟಿಗೆ ಮುಂದುವರೆದಿದ್ದಾರೆ ಅನ್ನೋದನ್ನ ಅರ್ಥೈಸಿಕೊಳ್ಳಬಹುದು. ಮನೆ ಹಂಚಿಕೆ ದಿನಾಂಕವನ್ನು ಕೂಡ ಫಿಕ್ಸ್ ಮಾಡಲಾಗಿದೆ. ನೋಡಿ, ಕನ್ನಡಿಗರ ಮಾತಿಗೆ ಬೆಲೆಯೇ ಇಲ್ಲ. ಆದರೆ ನಮ್ಮ ರಾಜ್ಯಕ್ಕೂ ಕೆ.ಸಿ. ವೇಣುಗೋಪಾಲ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಆದರೆ ಆತ ಹೇಳ್ತಿದ್ದ ಹಾಗೆ ಇಲ್ಲಿ ಅವರು ಬಾಯಿ ಮುಚ್ಕೊಂಡು ಕೆಲಸವನ್ನ ಮಾಡ್ತಾರೆ. ಇತ್ತೀಚೆಗೆ ಇದೇ ಕೆ.ಸಿ. ವೇಣುಗೋಪಾಲ್ ಡಿ.ಕೆ. ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿರುತ್ತಾರೆ. ಇದೇ ಸಂದರ್ಭದಲ್ಲಿ ತೆಗೆದಂತಹ ಫೋಟೋ ಒಂದು ಇದೀಗ ವೈರಲ್ ಆಗ್ತಾ ಇದೆ. ಕೆ.ಸಿ. ವೇಣುಗೋಪಾಲ್ ಕಾಲ್ ಮೇಲೆ ಕಾಲ್ ಹೊಕ್ಕೊಂಡು ಇಬ್ಬರ ಬಳಿ ಮಾತನಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸೇವಕರಂತೆ ಸಿದ್ದರಾಮಯ್ಯ ಹಾಗೆ ಡಿ.ಕೆ. ಶಿವಕುಮಾರ್ ಅವರ ಮಾತನ್ನ ಕೇಳ್ತಿದ್ದಾರೆ. ಅಧಿಕಾರಕ್ಕಾಗಿ ಯಾರ ಕೈಕಾಲು ಬೇಕಾದರೂ ಹಿಡಿಯೋದಕ್ಕೆ ರೆಡಿ ಇರ್ತಾರೆ ಅನ್ನೋದಕ್ಕೆ ಇದು ಉತ್ತಮ ಉದಾಹರಣೆ. ರಾಜ್ಯದಲ್ಲಿರೋದು ಸರ್ಕಾರ ಕೇರಳದ ಅಥವಾ ಕರ್ನಾಟಕದ ಅನ್ನುವ ಪ್ರಶ್ನೆ ಮೂಡಿದೆ. ಮತ್ತೊಂದು ಭಾರಿ ಅಚ್ಚರಿಯ ಸಂಗತಿ ಅಂದ್ರೆ, ಈ ಅಕ್ರಮ ವಲಸಿಗರ ಮನೆಗಳು ತೆರವುಗೊಳ್ತಿದ್ದ ಹಾಗೆ ಈ ವಲಸಿಗರು ಕೋರ್ಟ್ ಮೊರೆ ಹೋಗುವಷ್ಟು ಧೈರ್ಯ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ತ್ವರಿತ ನಿರ್ಧಾರಕ್ಕೆ ಹಾಗೆ ಅಕ್ರಮ ವಲಸಿಗರಿಗೆ ಕೋರ್ಟ್ ಚಾಟಿ ಬೀಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದ್ರೆ ರಾಜ್ಯದ ಅಭಿವೃದ್ಧಿಗಾಗಿ ಭೂಮಿ ಕಳ್ಕೊಂಡವರು ನಮ್ಮ ರಾಜ್ಯದಲ್ಲೇ ಸಾಕಷ್ಟು ಜನ ಇದ್ದಾರೆ. ನಮ್ಮವರೇ ನಿರಾಶ್ರಿತರು ಲಕ್ಷಾಂತರ ಮಂದಿ ಇದ್ದಾರೆ.
ಲಿಂಗನಮಕ್ಕಿ ಜಲಾಶಯಕ್ಕಾಗಿ ಭೂಮಿ ಕಳ್ಕೊಂಡವರು ಕಳೆದ 65 ವರ್ಷಗಳಿಂದ ತಮ್ಮ ಹಕ್ಕುಪತ್ರಕ್ಕಾಗಿ ಹೋರಾಡ್ತಾ ಇದ್ದಾರೆ. ಆದರೆ ಯಾವ ಸರ್ಕಾರಗಳು ಇವರನ್ನ ಕಣ್ಣೆತ್ತಿಯೂ ಕೂಡ ನೋಡಿಲ್ಲ. ಇನ್ನು ಕೊಡಗು ಪ್ರವಾಹ ಸಂತ್ರಸ್ತರಿಗೆ ಇವತ್ತಿಗೂ ಪರಿಹಾರ ಸಿಕ್ಕಿಲ್ಲ. ಕೃಷ್ಣಾ ಮೇಲ್ದಂಡೆ ಯೋಜನೆ ಸಂತ್ರಸ್ತರ ಕಣ್ಣೀರು ಒರೆಸೋದಕ್ಕೆ ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ. ಧಾರವಾಡ, ಬಳ್ಳಾರಿಯಲ್ಲಿ ಕೆಐಡಿಬಿಗೆ ಭೂಮಿ ಕೊಟ್ಟವರಿಗೆ ನೆರವು ಸಿಕ್ಕಿಲ್ಲ. ಈ ರೀತಿಯಾಗಿ 10 ಹಲವು ಪ್ರಾಜೆಕ್ಟ್ಗಳು ಕರ್ನಾಟಕದ ಅಭಿವೃದ್ಧಿಗಾಗಿ ಮಾಡಲಾಗಿದೆ. ಅದಕ್ಕೆ ಭೂಮಿ ಕೊಟ್ಟವರಿಗೆ ನೆರವು ಕೊಡೋದಕ್ಕೆ ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ. ಆದರೆ ಕೋಗಿಲು ನಿವಾಸಿಗಳು, ವಸೀಂ ಬಡಾವಣೆ, ಫಕೀರ್ ಬಡಾವಣೆಯಲ್ಲಿ ಅಕ್ರಮ ವಲಸಿಗರನ್ನ ಕಂಡ್ರೆ ಮಾತ್ರ ಸರ್ಕಾರಕ್ಕೆ ಕರಡು ಚುರುಕ್ಕಂತಿದೆ. ಇನ್ನು ವಿರೋಧ ಪಕ್ಷವಾದ ಬಿಜೆಪಿ ಈಗಾಗಲೇ ಎಚ್ಚೆತ್ತುಕೊಂಡು ಸರ್ಕಾರಿ ಜಾಗಕ್ಕೆ ವಿದ್ಯುತ್ ಸಂಪರ್ಕ ನೀಡಿದ್ದು ಅಕ್ರಮವಲ್ವಾ ಅಂತ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದೆ. ಅಲ್ಲಿ ಮನೆ ಕಟ್ಟಿದವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕಾಗಿತ್ತು. ವಿದ್ಯುತ್ ಸಂಪರ್ಕ ನೀಡಿದವರ ಮೇಲೂ ಕ್ರಮ ಕೈಗೊಳ್ಳಬೇಕಾಗಿತ್ತು. ಸರ್ಕಾರ ತರಾತುರಿಯಲ್ಲಿ ಮನೆ ಕೊಟ್ಟರೆ ಅದನ್ನು ನಾವು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತೇವೆ, ರಾಜ್ಯಪಾಲರಿಗೂ ಮನವಿಯನ್ನ ಕೊಡ್ತೇವೆ ಅಂತ ಹೇಳಿಕೆ ನೀಡಿದೆ. ಅಲ್ಲದೆ ಕೋಗಿಲು ಲೇಔಟ್ನಲ್ಲಿ ಬಿಜೆಪಿ ಸತ್ಯಶೋಧನೆಗೆ ಮುಂದಾಗಿದೆ. 5 ವರ್ಷದಿಂದ ಇದ್ದಾರೆ ಅನ್ನೋದಕ್ಕೆ ಸೂಕ್ತ ದಾಖಲೆಗಳನ್ನು ಕೊಡಬೇಕು. ಬರೋಬ್ಬರಿ 18 ದಾಖಲೆಗಳನ್ನು ಕೊಡಲೇಬೇಕಾಗುತ್ತೆ. ಇನ್ನು ಇದು ಯಾವುದೇ ಕಾರಣಕ್ಕೂ ವಿಶೇಷ ಪ್ರಕರಣ ಅಲ್ಲ. ಆ ರೀತಿ ಮಾಡೋದಕ್ಕೂ ಸಾಧ್ಯವಿಲ್ಲ. ಫ್ಲಾಟ್ಗಳನ್ನು ಕೊಟ್ರೆ ಸುಮ್ಮನಿರೋದಿಲ್ಲ ಅಂತ ಬಿಜೆಪಿ ಕೆಂಡಕಾರಿದೆ. ಒಟ್ಟಾರೆಯಾಗಿ ಈ ಒಂದು ಎಡವಟ್ಟು ನಿರ್ಧಾರ ಸರ್ಕಾರಕ್ಕೆ ಮುಳ್ಳಾಗಿದೆ, ಜನರನ್ನ ರೊಚ್ಚಿಗೆಬ್ಬಿಸಿದೆ. ಹಾಗಾದ್ರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು.